ನಿಮ್ಮ ಅಪ್ಪ ಅವ್ರದ್ದು ಹಾಸ್ಪಿಟಲ್ ಬಿಲ್ 5 ಲಕ್ಷ ರೂಪಾಯಿ ಆಗೈತಿ. ಸೊ ಪೇಮೆಂಟ್ ಹೆಂಗ್ ಮಾಡ್ತೀರಿ ಹೇಳ್ರಿ? 5 ಲಕ್ಷ ರೂಪಾಯಿ ನಮ್ಮ ಪಪ್ಪನ ಟ್ರೀಟ್ಮೆಂಟ್ ಫ್ರೀದಾಗ ಆಗ್ಬೇಕಲ್ಲ? ನಾನಂತೂ 1 ರೂಪಾಯಿ ಕೊಡಂಗಿಲ್ಲ ನಿಮ್ಗೆ. ಇದೇನ್ ಧರ್ಮಶಾಲಾ ಅನ್ಕೊಂಡೇನ ಸರ್? ನಮ್ಮ ಪಪ್ಪನ ಕಡೆ ಗೌರ್ಮೆಂಟ್ ಇಂದ ಆಯುಷ್ಮಾನ್ ಕಾರ್ಡ್ ಐತಿ. ಸೊ 5 ಲಕ್ಷ ತನ ಟ್ರೀಟ್ಮೆಂಟ್ ಫ್ರೀದಾಗ ಆಗ್ತೈತಿ. ಅವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ನಡೀತೈತಿ. ನಮ್ ಪ್ರೈವೇಟ್ ಹಾಸ್ಪಿಟಲ್ ಇಂಥವೆಲ್ಲ ನಡೆಯಂಗಿಲ್ಲ. ಈ ಸ್ಕೀಮ್ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ 2 ಹಾಸ್ಪಿಟಲ್ ಇನ್ಕ್ಲೂಡೆಡ್ ಐತಿ. ಆಯುಷ್ಮಾನ್ ಕಾರ್ಡ್ ಬರೀ ಬಡವರಿಗಷ್ಟ. ನಿಮ್ಮ ಅಪ್ಪ ನೋಡಿದ್ರೆ ಹಾಸ್ಪಿಟ್ಲಿಗೆ BMW ಕಾರ್ದಾಗ ಬಂದಾರ. ನಿಮ್ಮ ಅಪ್ಪ ಎಲಿಜಿಬಲ್ ಆಗಂಗಿಲ್ಲ ಇದಕ್ಕೆ. 2024 ಇಂದ ಬಡವ್ರು ಇರ್ಲಿ ಶ್ರೀಮಂತರು ಇರ್ಲಿ ಎಲ್ಲಾ ಸೀನಿಯರ್ ಸಿಟಿಜನ್ಸ್ ವಾಯ್ ವಂದನಾ ಕಾರ್ಡಿಗೆ ಎಲಿಜಿಬಲ್ ಅದಾರ. ನೀವು ನೋಡ್ತೀರಿ ಮುಂಬೈಯಿಂದ ಬಂದಿರಿ, ಇದು ಬೆಂಗಳೂರು ಹಾಸ್ಪಿಟಲ್. ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ನಿಮ್ ಸ್ಟೇಟ್ ನಾಗ ಅಷ್ಟ ಸಿಗ್ತೈತಿ. ಸೀನಿಯರ್ ಸಿಟಿಜನ್ಸ್ ಯಾವ ಸ್ಟೇಟ್ ಇಂದಾರ ಇರ್ಲಿ ಅವ್ರು ಇಂಡಿಯಾದಾಗ ಎಲ್ಲಾ ಸ್ಟೇಟ್ ಇಂದ ಈ ಬೆನಿಫಿಟ್ಸ್ ತಗೋಬಹುದು. ಸರ್ ಅಡ್ಮಿಷನ್ ಗಿಂತ ಮೊದಲು OPD ಮತ್ತೆ ಲ್ಯಾಬ್ ಟೆಸ್ಟ್ ಮಾಡಿಸಿತ್ತು. ಅಟ್ಲೀಸ್ಟ್ ಅದರ ತರ ಪೇಮೆಂಟ್ ಮಾಡ್ರಿ. ಹಾಸ್ಪಿಟಲೈಸೇಷನ್ ಗಿಂತ 3 ದಿನದ ಮೊದಲಿನ ಎಕ್ಸ್ಪೆನ್ಸಸ್, ಪೋಸ್ಟ್ ಹಾಸ್ಪಿಟಲೈಸೇಷನ್ 15 ಡೇಸ್ ಇಂದ ಎಕ್ಸ್ಪೆನ್ಸಸ್ ಎಲ್ಲ ಇದ್ರಾಗ ಕವರ್ಡ್ ಇರ್ತೈತಿ. ಸೊ ನಾ ನಿಮಗೆ 1 ರೂಪಾಯಿನೂ ಪೇ ಮಾಡಂಗಿಲ್ಲ. ಅದೆಲ್ಲ ನಂಗೆ ಏನೂ ಗೊತ್ತಿಲ್ಲ. ಈಗ ನೀವೆಲ್ಲ ಪೇಮೆಂಟ್ ಮಾಡ್ರಿ, ಆಮೇಲೆ ನಿಮ್ಗೆ ರಿಯಂಬರ್ಸ್ಮೆಂಟ್ ಆಗ್ತೈತಿ. ಇದು 100% ಕ್ಯಾಶ್ಲೆಸ್ ಸ್ಕೀಮ್ ಐತಿ. ಮತ್ತೆ ಹೇಳತ್ತೀನಿ, ನಾನು ನಿಮಗೆ 1 ರೂಪಾಯಿನೂ ಪೇ ಮಾಡಂಗಿಲ್ಲ. ಸರ್ ಅದೆಲ್ಲ ಬಿಡ್ರಿ, ಈ ಕಾರ್ಡಿಗೆ ಅಪ್ಲೈ ಹೆಂಗ್ ಮಾಡ್ತಾರೆ ಹೇಳ್ರಲ್ಲ. ಕಮೆಂಟ್ ಬಾಕ್ಸ್ದಾಗ ಕಾರ್ಡ್ ಅಂತ ಕಮೆಂಟ್ ಮಾಡ್ರಿ. ಫುಲ್ ಗೈಡ್ನ ನಾನು ನಿಮಗೆ DM ಮಾಡ್ತೀನಿ.